ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈ ವಾರದ ಎಪಿಸೋಡ್ನಲ್ಲಿ ಹೊಸ ಹೊಸ ಸಿನಿಮಾಗಳ ಬಗ್ಗೆ ಹೇಳೋಣ ಅಂತ ಒಂದಷ್ಟು ಹುಡುಕಾಡಿದೆ. ಒಂದಷ್ಟು ಸಿನಿಮಾಗಳನ್ನ ಕೂಡ ನೋಡಿದೆ. ಆದರೆ ಅದ್ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಾದ್ಮೇಲೆ ಹಳೆಯ ಕನ್ನಡ ಸಿನಿಮಾಗಳನ್ನ ಹುಡುಕ್ತಾ ಹೋದಾಗ ಎರಡು ಸಿನಿಮಾಗಳು ಸಿಕ್ಕಿದ್ವು. ಎರಡನ್ನು ನೋಡಿದ್ಮೇಲೆ ಅನ್ನಿಸ್ತು ಈ ಸಿನಿಮಾಗಳ ಬಗ್ಗೆ ಎಲ್ಲರಿಗೂ ತಿಳಿಸ್ಲೇಬೇಕು ಅಂತ. ಇದರಲ್ಲಿ ಮೊದಲನೇದು ಶಂಕರ್ ನಾಗ್ ಅವರ ಮುನಿಯನ ಮಾದರಿ. ಈ ಸಿನಿಮಾ ಹಲವರ ಜೀವನ ಬದಲಿಸಿತ್ತು ಅಂತ ಹೇಳಲಾಗುತ್ತೆ. ಒಂದು ರೀತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಸಿನಿಮಾ ಹೇಗೆ ಮಣ್ಣನ್ನ ನಂಬಿದ್ರೆ ಬದುಕು ಬಂಗಾರ ಆಗುತ್ತೆ ಅನ್ನೋದನ್ನ ತೋರಿಸಿಕೊಟ್ಟಿತೋ, ಇಲ್ಲೂ ಕೂಡ ಭೂತಾಯಿಯ ಮಹತ್ವವನ್ನ ತೋರಿಸಲಾಗುತ್ತೆ. ಆದರೆ ಮುನಿಯನ ಮಾದರಿ ವಿಭಿನ್ನವಾಗಿ ನಿಲ್ಲೋದು ಸಾಮಾಜಿಕ ಕಳಕಳಿ ಇರೋ ಹಲವು ಅಂಶಗಳಿಂದ. ಈ ಸಿನಿಮಾ ಯಾಕೆ ಬೆಂಚ್ ಮಾರ್ಕ್ ಎನಿಸಿಕೊಳ್ಳುತ್ತೆ ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ಕ್ವಿಕ್ ಆಗಿ ಸಿನಿಮಾ ಕಥೆಯನ್ನ ಹೇಳ್ಬಿಡ್ತೀನಿ. ಇಡೀ ಚಿತ್ರದ ಕತೆ ಸುತ್ತೋದು ಮುನಿಯ ಅನ್ನೋ ಪಾತ್ರದ ಸುತ್ತ. ಅದನ್ನ ನಿರ್ವಹಿಸಿರೋದು ನಮ್ಮ ಹೆಮ್ಮೆಯ ಶಂಕರ್ ನಾಗ್ ಅವರು. ಮುನಿಯ ಮೊದಲೇ ಬಡ ಕುಟುಂಬದವನು, ಅದರಲ್ಲೂ ತಾಯಿ ಇಲ್ಲದ ತಬ್ಬಲಿ. ಮಲತಾಯಿ ಕಾಟದ ಜೊತೆಗೆ ಅಪ್ಪ ಮಾಡಿದ ಸಾಲಕ್ಕೆ ಊರಿನ ಶ್ರೀಮಂತನ ಮನೆ ಜೀತದಾಳು ಆಗೋ ಪರಿಸ್ಥಿತಿ ಬರುತ್ತೆ. ಅಲ್ಲಿಂದ ಬದುಕು ಬದಲಾಗಿದ್ದು ನಿಜವೇ, ಆದರೆ ಖಂಡಿತ ಒಳ್ಳೆ ರೀತಿಯಲ್ಲಿ ಅಲ್ಲ. ಬದಲಾಗಿ ಬಾಣಲೆಯಿಂದ ಬೆಂಕಿಗೆ ಬಿದ್ದ ಹಾಗೆ. ಎಷ್ಟೇ ಕೆಲಸ ಮಾಡಿದ್ರೂ ಗೌಡರಿಂದ ಒದೆ ಬೀಳೋದು ತಪ್ಪೋದಿಲ್ಲ. ಮಾಡಿದ ಶ್ರಮಕ್ಕೆ ಒಂದು ಹೊತ್ತಿನ ಊಟವಾದ್ರೂ ನೆಟ್ಟಗೆ ಸಿಗುತ್ತಾ ಅಂದ್ರೆ ಅದು ಕೂಡ ಇಲ್ಲ. ಹೀಗೆ ಬೆಳೆದು ದೊಡ್ಡವನಾಗುವವರೆಗೆ ದುಡಿದ್ರೂ ಆ ಸಾಲ ಮಾತ್ರ ತೀರೋದೇ ಇಲ್ಲ. ಎಲ್ಲವನ್ನೂ ಸಹಿಸಿಕೊಂಡು ಜೀವನ ನಡೆಸ್ತಾ ಇದ್ದವನಿಗೆ ದೊಡ್ಡ ಆಘಾತ ಕಾದಿರುತ್ತೆ. ಅದು ಅಪ್ಪನ ಸಾವು. ಈಗ ಅಕ್ಕನ ಮಗಳು ಹಾಗೂ ತಮ್ಮನ ಜವಾಬ್ದಾರಿ ಮುನಿಯನ ಮೇಲೆ ಬರುತ್ತೆ. ಜೀತ ಮಾಡಿದ್ರೆ ತನ್ನ ಒಬ್ಬನ ಹೊಟ್ಟೆ ತುಂಬುತ್ತೆ. ಉಳಿದವರ ಕತೆ ಏನು? ಅದಕ್ಕೆ ಮೊದಲು ಜೀತದಿಂದ ಬಿಡುಗಡೆ ಆಗ್ಬೇಕು ಅಂತ ನಿರ್ಧರಿಸ್ತಾನೆ. ಇದರ ಮಧ್ಯೆ ಗೌಡರ ಮಗ ಸ್ನೇಹಿತ ಮರುಳ ಹೊತ್ತಿಸಿದ್ದ ಕಿಚ್ಚು ಸ್ವಾಭಿಮಾನದಿಂದ ಬದುಕಿ ತೋರಿಸ್ಬೇಕು ಅನ್ನೋ ಛಲವನ್ನ ಹೆಚ್ಚಿಸಿರುತ್ತೆ. ಅಕ್ಕನ ಮನೆ, ಅಕ್ಕನ ಒಡವೆ ಎಲ್ಲವನ್ನೂ ಒಟ್ಟು ಮಾಡಿ ಗೌಡರ ಭೋಗ್ಯಕ್ಕೆ ಹಾಕಿದ್ದ 4 ಎಕರೆ ಜಮೀನನ್ನ ಪಡೆಯುವಲ್ಲಿ ಯಶಸ್ವಿಯೂ ಆಗ್ತಾನೆ. ಆದ್ರೆ ಇದಾದ ಮೇಲಾದ್ರೂ ಜೀವನ ಬದಲಾಯ್ತಾ ಅಂತ ಕೇಳಿದ್ರೆ ಇಲ್ಲ. ತನ್ನ ಪಾಡಿಗೆ ಕೃಷಿ ಮಾಡಿ ಬದುಕಬೇಕು ಅಂತ ಇದ್ದವನಿಗೆ ಹೆಜ್ಜೆ ಹೆಜ್ಜೆಗೂ ಊರಿನ ಗೌಡರ ಕಾಟ. ಇದೆಲ್ಲವನ್ನ ತೂಗಿಸಿಕೊಂಡು ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಹೋಗ್ತಾನೆ. ಮರುಳನ ಮಾತು, ಮರುಳನ ಧ್ಯೇಯಕ್ಕೆ ಮಾರು ಹೋಗಿದ್ದ ಮುನಿಯ ತನ್ನ ತಮ್ಮನನ್ನ ಕೂಡ ಓದಿಸ್ಬೇಕು, ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ ಬೆಂಗಳೂರಿಗೆ ಕಳಿಸ್ಕೊಡ್ತಾನೆ. ಕೇಳಿದಾಗ್ಲೆಲ್ಲ ದುಡ್ಡು ಕೊಟ್ಟು ಓದಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಮರುಳನ ಮಾತಿನಂತೆ ಎಲ್ಲರೂ ಸಮಾನವಾಗಿ ಹಂಚಿ ತಿನ್ನಬೇಕು ಅನ್ನೋ ಸಿದ್ಧಾಂತಕ್ಕೆ ಕಟ್ಟುಬಿದ್ದು ಅದರಂತೆಯೇ ಬದುಕ್ತಾ ಇರ್ತಾನೆ. ಮೊದಲಿಗೆ ಊರಿನವರು ನಾನಾ ರೀತಿಯಲ್ಲಿ ಅನುಮಾನ ಪಟ್ಟರು. ಕೊನೆಗೆ ಮುನಿಯ ಎಲ್ಲರ ನಂಬಿಕೆಯನ್ನ ಗಿಟ್ಟಿಸಿಕೊಳ್ತಾನೆ. ಮುನಿಯನ ಬದ್ಧ ವೈರಿಯಂತೆ ಕತ್ತಿ ಮಸೀತಾ ಇದ್ದ ವ್ಯಕ್ತಿ ಕೂಡ ಮುನಿಯನ ನಿಸ್ವಾರ್ಥತೆ, ಒಳ್ಳೆ ಮನಸ್ಸಿಗೆ ಮಾರು ಹೋಗ್ತಾನೆ. ಈಗ ಇಡೀ ಊರೇ ಮುನಿಯನ ಕಡೆಗೆ ಇರೋದನ್ನ ಗೌಡರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಈ ಮಧ್ಯೆ ಮುನಿಯನಿಗೆ ಸಮಾನತೆ ಪಾಠ ಹೇಳಿದ್ದ ಮರುಳ ಮದುವೆ ಆಗ್ತಾ ಇದ್ದ ಹಾಗೆ ಸಂಪೂರ್ಣ ಬದಲಾಗಿರ್ತಾನೆ. ಆದರ್ಶಗಳನ್ನೆಲ್ಲ ಮೂಟೆ ಕಟ್ಟಿ ಪಕ್ಕಕ್ಕೆಸೆದು ದರ್ಪದಿಂದ ಬದುಕ್ತಾ ಇರ್ತಾನೆ. ಈ ಹೊತ್ತಲ್ಲಿ ಇತ್ತ ಫೇಲ್ ಆಗಿ ಬರೋ ಮುನಿಯನ ತಮ್ಮ ಮತ್ತೊಂದು ತಲೆಬಿಸಿಗೆ ನಾಂದಿ ಹಾಡ್ತಾನೆ. ಅಣ್ಣ ಹಣ ಕೊಡ್ಲಿಲ್ಲ ಅಂತ ಕೋಪಿಸಿಕೊಂಡವನಿಗೆ ಗೌಡರು ಹಣ ಕೊಟ್ಟು ಹೊಸ ಪ್ಲಾನ್ ಮಾಡ್ತಾರೆ. ಹಣ ತಗೊಂಡು ಅತ್ತೆ ಮಗಳ ಜೊತೆಗೆ ಬೆಂಗಳೂರಿಗೆ ಹೋಗೋ ಮಾರ ಜೂಜಾಡಿ ಪೊಲೀಸರ ಅತಿಥಿ ಆಗ್ತಾನೆ. ಇತ್ತ ಅತ್ತೆ ಮಗಳು ಗರ್ಭಿಣಿ ಆಗೋದು, ಮರ್ಯಾದೆ ಹೋದ ನೋವಲ್ಲಿ ಮುನಿಯನ ಅಕ್ಕನ ಸಾವು, ಹಣ ಕೊಟ್ಟಿದ್ದಕ್ಕೆ ಬದಲಾಗಿ ಜಾಗ ಕಬಳಿಸೋ ಗೌಡರು ಎಲ್ಲವೂ ನಡೆದು ಹೋಗುತ್ತೆ. ವರ್ಷಗಳ ಬಳಿಕ ಜೈಲಿಂದ ಬರೋ ಮಾರನಿಗೆ ಮತ್ತೆ ಗೌಡರು ಸುಳ್ಳು ಸುದ್ದಿ ಹೇಳಿ ತಲೆ ಕೆಡಿಸ್ತಾರೆ. ಅಣ್ಣನನ್ನೇ ಕೊಲ್ಲೋಕೆ ಹೋದ ಮಾರನಿಗೆ ನಿಜ ಗೊತ್ತಾಗತ್ತೆ. ಎಲ್ಲದಕ್ಕೂ ಕಾರಣ ಆದ ಗೌಡರ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಹೋಗಿ ತಾನೇ ಹೆಣವಾಗ್ತಾನೆ. ಈ ಹತ್ಯೆಯ ಆರೋಪ ಮುನಿಯನ ತಲೆ ಮೇಲೆ ಬರುತ್ತೆ. ನಂತರ ಏನಾಗುತ್ತೆ ಅನ್ನೋದು ಸಿನಿಮಾದ ಕ್ಲೈಮ್ಯಾಕ್ಸ್. ಇದನ್ನ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಚೆನ್ನಾಗಿರುತ್ತೆ. ಏನೋ ಈ ಚಿತ್ರದ ಮೇನ್ ಅಟ್ರಾಕ್ಷನ್ ಅಂದ್ರೆ ಅದು ಶಂಕರ್ ನಾಗ್ ಅವರು. ಶಂಕರ್ ನಾಗ್ ಅವರ ಆಕ್ಷನ್, ಮಾಸ್ ಡೈಲಾಗ್ಗಳನ್ನೆಲ್ಲ ನೋಡಿರ್ತೀರಿ. ಆದ್ರೆ ಮುನಿಯನ ಮಾದರಿಯಲ್ಲಿ ಅವರದ್ದು ಮೃದು ಸ್ವಭಾವದ ವ್ಯಕ್ತಿಯ ಪಾತ್ರ. ಅದಕ್ಕೆ ಅವರು ಜೀವ ತುಂಬಿದ್ದಾರೆ. ಇಲ್ಲಿ ಸಾಕಷ್ಟು ಸಲ ಅವರು ನಿಮ್ಮನ್ನ ಅಳಿಸ್ತಾರೆ. ಮುನಿಯ ಅನ್ನೋ ಹೆಸರು ಕೇಳಿದ್ರೆ ಅವರೇ ನೆನಪಾಗೋ ಮಟ್ಟಕ್ಕೆ ಕಾಡ್ತಾರೆ. ಇದರ ಜೊತೆಗೆ ಕೋಕಿಲಾ ಮೋಹನ್, ಜೈ ಜಗದೀಶ್, ಲೀಲಾವತಿ, ರಾಜಾನಂದ್ ಸೇರಿ ಎಲ್ಲರೂ ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನೂ ಯಾರಾದ್ರೂ ಈ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ಯೂಟ್ಯೂಬ್ ನಲ್ಲೇ ಇದೆ, ನೋಡ್ಬೋದು. ಇದರ ಜೊತೆಗೆ ಇನ್ನೊಂದು ಸಿನಿಮಾ ಅಂದ್ರೆ ಅದು ಗಾಳಿ ಮಾತು. ಇಂಥ ಟೈಟಲ್ಗಳು ಈಗಿನ ಸಿನಿಮಾಗಳಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಅಂದಹಾಗೆ ಈ ಸಿನಿಮಾ ಕತೆ ಒಂದು ಹುಡುಗಿಯ ಸುತ್ತ ಸುತ್ತುತ್ತೆ. ಗೌರಿ ಅನ್ನೋ ಯುವತಿಗೆ ತಾನು ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ಆಸೆ. ಕಾಲೇಜ್ ಶಿಕ್ಷಣ ಪಡೆಯೋದಕ್ಕೆ ಎಲ್ಲಾ ಅರ್ಹತೆ ಇದ್ರೂ ಆಕೆಗೆ ಅಡ್ಡಿಯಾಗ್ತಾ ಇರೋದು ತಾನು ಹೆಣ್ಣು ಅನ್ನೋದು. ಬಹಳ ಸಂಪ್ರದಾಯ ಹಾಗೂ ಕಟ್ಟುಪಾಡುಗಳನ್ನ ಅನುಸರಿಸೋ ಮನೆಯಿಂದ ಬಂದಿರೋದ್ರಿಂದ ಪೋಷಕರು ಕಾಲೇಜ್ಗೆ ಸೇರಿಸೋದಕ್ಕೆ ಬಿಡೋದಿಲ್ಲ. ಅದರಲ್ಲೂ ಹುಡುಗರು ಹುಡುಗಿಯರನ್ನ ಒಂದೇ ಕ್ಲಾಸ್ನಲ್ಲಿ ಕೂರಿಸಿ ಪಾಠ ಹೇಳ್ತಾರೆ ಅಂದಾಗ ಪೋಷಕರ ಆಲೋಚನೆಯೇ ಬೇರೆ ರೀತಿ ಇರುತ್ತೆ.
ಹಾಗೋ ಹೀಗೋ ಹತ್ತು ಕರೆದು ಕನ್ವಿನ್ಸ್ ಮಾಡಿ ಕೊನೆಗೂ ಕಾಲೇಜ್ಗೆ ಹೋಗೋದಕ್ಕೆ ಅಪ್ಪ ಅಮ್ಮನನ್ನ ಒಪ್ಪಿಸುವಲ್ಲಿ ಆಕೆ ಯಶಸ್ವಿ ಆಗ್ತಾಳೆ. ಒಪ್ಪಿಗೆ ನೀಡೋ ಪೋಷಕರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಅನ್ನೋದನ್ನ ಮರೆಯದೆ ಹೇಳಿರ್ತಾರೆ. ಸ್ಕೂಲ್ನಲ್ಲಿ ಜೊತೆಗಿದ್ದ ಹುಡುಗಿಯರೇ ಕಾಲೇಜ್ನಲ್ಲೂ ಇರೋದು ಅನ್ನೋವಾಗ ಮನೆಯವರಿಗೆ ಸಮಾಧಾನ ಆಗಿರುತ್ತೆ. ಮನೆಯಿಂದ ಹೊರಗೆ ಕಾಲಿಟ್ಟಾಗ ತಲೆ ತಗ್ಗಿಸಿದ್ರೆ ಮತ್ತೆ ಗೌರಿ ತಲೆ ಎತ್ತೋದು ಕಾಲೇಜ್ನಲ್ಲೇ, ಅಲ್ಲಿಂದ ಹೊರಟ ನಂತರ ಮತ್ತೆ ಮನೆಯಲ್ಲೇ. ಹೇಗಿದ್ದವಳಿಗೆ ಮುಳುವಾಗೋದು ಆಕೆಯ ಸೌಂದರ್ಯ. ಉಳಿದ ಎಲ್ಲರಿಗಿಂತ ಆಕೆ ಚೆನ್ನಾಗಿದ್ದಾಳೆ ಅನ್ನೋದು ಜೊತೆಗಿದ್ದ ಕನಕನಿಗೆ ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ಇದರ ಮಧ್ಯೆ ಎಲ್ಲರೂ ಗೌರಿಯನ್ನ ಕೊಂಡಾಡ್ತಾ ಇದ್ದಿದ್ದು ಆಕೆಗೆ ಇನ್ನಷ್ಟು ಮತ್ಸರ ಹೆಚ್ಚುವಂತೆ ಮಾಡಿರುತ್ತೆ. ಇನ್ನೊಂದು ಕಡೆ ಕಾಲೇಜಿಗೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದ್ರೂ ಆಕೆಗೆ ಗಂಡು ಹುಡುಕಿ ಮದುವೆ ಮಾಡೋ ಕೆಲಸಗಳು ಕೂಡ ಭರದಿಂದ ಸಾಗಿರುತ್ತೆ. ಹೀಗಿರುವಾಗ ಇಡೀ ಕತೆಗೆ ಟ್ವಿಸ್ಟ್ ಕೊಡೋದು ಒಂದು ಲೆಟರ್. ಅನಾಮಿಕ ವ್ಯಕ್ತಿಯಿಂದ ಗೌರಿಗೆ ಒಂದು ಲೆಟರ್ ಬಂದಾಗ್ಲೇ ಆಕೆ ಕಂಪ್ಲೀಟ್ ಆಗಿ ಕಂಗಾಲಾಗಿ ಹೋಗಿರ್ತಾಳೆ. ಅದನ್ನ ಯಾರ ಕಣ್ಣಿಗೂ ಬೀಳದಂತೆ ಜೋಪಾನವಾಗಿ ಮನೆಗೆ ತಂದು ಓದಿ ಅತ್ತು ಕೊನೆಗೆ ಅದನ್ನ ಹರಿದು ಹಾಕಿ ಪಾಪ ತೊಳೆದೋಯ್ತು ಅಂತ ಸ್ನಾನ ಮಾಡಿ ಸಮಾಧಾನ ಮಾಡ್ಕೊಳ್ತಾಳೆ. ಆದ್ರೆ ಈ ಲೆಟರ್ ಕಾಟ ಒಂದಕ್ಕೆ ನಿಂತು ಹೋಗೋದಿಲ್ಲ. ಪೋಸ್ಟ್ ಮ್ಯಾನ್ ಕಾಲೇಜ್ಗೆ ಬಂದು ಲೆಟರ್ ಕೊಟ್ಟು ಹೋಗೋದನ್ನ ಇಡೀ ಕಾಲೇಜಿಗೆ ಗಮನಿಸ್ತಾ ಇರುತ್ತೆ. ದಿನ ಕಳೆದಂತೆ ಗೌರಿಗೆ ಯಾರೋ ಲವ್ ಲೆಟರ್ ಬರೀತಾ ಇದ್ದಾರೆ ಅನ್ನೋದು ದೊಡ್ಡ ಸುದ್ದಿಯೇ ಆಗಿ ಹೋಗುತ್ತೆ. ಹಾಗೂ ಹೀಗೋ ಮನೆಯವರಿಗೆ ಈ ಲೆಟರ್ ವಿಚಾರ ತಿಳಿಯದಂತೆ ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ಈ ಮಧ್ಯೆ ಗೌರಿಯನ್ನ ಕಾಲೇಜ್ ಕಾರ್ಯಕ್ರಮದಲ್ಲಿ ನೋಡಿ ಮೆಚ್ಚಿಕೊಳ್ಳೋ ಗೋಪಾಲ ದೇವರೇ ಮಾಡಿದ ಫಿಕ್ಸಿಂಗ್ ಅನ್ನೋ ಹಾಗೆ ಆಕೆಯೊಂದಿಗೆ ಮದುವೆಯ ನಿಶ್ಚಯವೂ ಆಗಿರುತ್ತೆ. ಈ ಎಲ್ಲಾ ಸಂತೋಷದ ವಿಚಾರಗಳ ಮಧ್ಯೆ ಗೌರಿಯನ್ನ ಕಂಗೆಡಿಸ್ತಾ ಇದ್ದಿದ್ದು ಆ ಲೆಟರ್ ರಹಸ್ಯ. ಕೊನೆಗೆ ಆಕೆಯ ಸ್ನೇಹಿತೆ ಒಂದು ಪ್ಲಾನ್ ಮಾಡಿ ಯಾರು ಬರೀತಾ ಇದ್ದಾರೆ ಅಂತ ಕಂಡು ಹಿಡಿಯೋ ನಿರ್ಧಾರಕ್ಕೆ ಬರ್ತಾಳೆ. ಆದ್ರೆ ಅಷ್ಟರಲ್ಲಿ ಆಗ್ಬಾರದ್ದು ಆಗಿ ಹೋಗಿರುತ್ತೆ. ಲೆಟರ್ ವಿಚಾರ ಮನೆಯಲ್ಲಿ ಗೊತ್ತಾಗಿ ದೊಡ್ಡ ರಂಪ ಆಗುತ್ತೆ. ಫಿಕ್ಸ್ ಆಗಿದ್ದ ಮದುವೆ ಕ್ಯಾನ್ಸಲ್ ಆಗುತ್ತೆ. ಇಡೀ ಊರಿಗೂರೇ ಗೌರಿಯ ನಡತೆ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳೋ ಹಾಗಾಗುತ್ತೆ. ತನ್ನದಲ್ಲದ ತಪ್ಪಿಗೆ ಎಲ್ಲರಿಂದ ಗೌರಿ ಅವಮಾನ ಮಾಡಿಸಿಕೊಂಡು ಕುಗ್ಗಿ ಹೋಗ್ತಾಳೆ. ಕೊನೆಗೆ ಗೋಪಾಲ ಏನ್ ಮಾಡ್ತಾನೆ, ಲೆಟರ್ ಬರೆದವರು ಸಿಕ್ಕಿ ಬೀಳ್ತಾರಾ ಇಲ್ವಾ, ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ನೀವು ಈ ಸಿನಿಮಾವನ್ನ ನೋಡ್ಬೇಕು. ಒಂದೇ ಒಂದು ಗಾಳಿ ಮಾತು ಅಂದ್ರೆ ರೂಮರ್ ಒಂದು ಹುಡುಗಿ ಜೀವನದಲ್ಲಿ ಏನೇನೆಲ್ಲ ಮಾಡ್ತು ಅನ್ನೋದನ್ನ ಇಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಗೌರಿ ಪಾತ್ರದಲ್ಲಿ ಮಿಂಚಿರೋದು ಹಿರಿಯ ನಟಿ ಲಕ್ಷ್ಮಿ. ಪಾತ್ರಕ್ಕೆ ಜೀವ ತುಂಬೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಅವರ ಪಾತ್ರಕ್ಕೆ ಸರಿಯಾದ ತೂಕ ಇರೋ ಇನ್ನೊಂದು ಪಾತ್ರ ಅಂದ್ರೆ ಅದು ಕನಕಳದ್ದು. ನಟಿ ಹೇಮಾ ಚೌಧರಿ ಅದರಲ್ಲಿ ಮಿಂಚಿದ್ದಾರೆ. ಕೋಕಿಲಾ ಮೋಹನ್, ಜೈ ಜಗದೀಶ್, ಸಿ ಅಶ್ವಥ್, ಲೀಲಾವತಿ ಇವರೆಲ್ಲರದ್ದು ಅಮೋಘವಾದ ಅಭಿನಯ. ಇನ್ನು ಈ ಎರಡೂ ಸಿನಿಮಾಗಳು ಬೇರೆ ಬೇರೆ ಜಾನರಾದ ಸಿನಿಮಾಗಳಾದರೂ ಎರಡರಲ್ಲೂ ಒಂದಷ್ಟು ಸಾಮ್ಯತೆಗಳಿವೆ. ಅದರಲ್ಲಿ ಒಂದು, ಎರಡೂ ಸಿನಿಮಾದಲ್ಲಿ ನಮ್ಮ ಕನ್ನಡದವರೇ ಆದ ಕೋಕಿಲಾ ಮೋಹನ್ ಇದ್ದಾರೆ ಅನ್ನೋದು. ಎರಡೂ ಚಿತ್ರದಲ್ಲೂ ಅವರದ್ದು ಸಪೋರ್ಟಿಂಗ್ ರೋಲ್ ಆಗಿದ್ರೂ ಎರಡರಲ್ಲೂ ಅವರಿಗೆ ಪ್ರತ್ಯೇಕವಾದ ಹಾಡುಗಳಿವೆ. ಮುನಿಯನ ಮಾದರಿಯಲ್ಲಿ ಬರೋ ಹಾಡುತ್ತಿವೆ ಲವ್ ಬರ್ಡ್ಸ್ಗಳು ಅನ್ನೋ ಹಾಡು ಇಂದಿಗೂ ಕೂಡ ಪಾಪ್ಯುಲರ್. ಅದರಲ್ಲಿ ಹೆಜ್ಜೆ ಹಾಕಿ ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ಕೋಕಿಲಾ ಮೋಹನ್. ಇನ್ನು ಗಾಳಿ ಮಾತು ಸಿನಿಮಾ ನೋಡಿದ್ರೆ ಅಲ್ಲಿ ಬರೋ ನಮ್ಮೂರ ಸಂತೇಲಿ ಅನ್ನೋ ಹಾಡು ಕೂಡ ಮೋಹನ್ ರದ್ದೆ. ಇದು ಕೂಡ ಆಲ್ ಟೈಮ್ ಪಾಪ್ಯುಲರ್ ಸಾಂಗ್ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ. ಇದರಿಂದ ಆಚೆಗೆ ಈ ಎರಡೂ ಸಿನಿಮಾಗಳ ಮಧ್ಯೆ ಇನ್ನೊಂದು ಸಾಮ್ಯತೆ ಇದೆ. ಅದು ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಅಂದಹಾಗೆ ಈ ಎರಡೂ ಸಿನಿಮಾಗಳು ಕೂಡ ನಿಮಗೆ ಯೂಟ್ಯೂಬ್ ನಲ್ಲೇ ಸಿಗುತ್ತೆ. ಯಾರಾದರೂ ಈ ಸಿನಿಮಾಗಳನ್ನ ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ ಮರೆತಿದ್ರೆ ಇನ್ನೊಂದು ಸಲ ನೋಡಿ. ಇನ್ಯಾವುದಾದ್ರೂ ಸಿನಿಮಾ ರೆಫರ್ ಮಾಡ್ತೀರಿ ಅಂದ್ರೆ ಅದನ್ನ ಕಾಮೆಂಟ್ ಮೂಲಕ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.